ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ. ಕಳೆದ ಎಪಿಸೋಡ್ಗಳಲ್ಲಿ ಸಾಕಷ್ಟು ನಮ್ಮ ದೈನಂದಿನ ತೊಂದರೆಗಳಿಗೆ ಹೇಳಿದಂತಹ ಟಿಪ್ಸ್ಗಳು ಬಹಳ ಜನರ ಆಕರ್ಷಣೆಯನ್ನು ಮತ್ತು ಅಟೆನ್ಷನನ್ನು ಗಳಿಸಿದೆ. ಹಾಗಾಗಿ ಇವತ್ತು ಅಲ್ಲಿಂದನೇ ಪ್ರಾರಂಭ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವರು ಕೇಳ್ತಾರೆ, ನೋಡಿ ನೀವು ಪಾಯಿಂಟ್ಗಳನ್ನು ಹೇಳ್ತೀರಾ, ಟಿ ವಿನಲ್ಲಿ ತೋರಿಸ್ಬಿಡ್ತೀರಾ, ನಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಲಿಟ್ರೇಚರ್ ಇರಲ್ಲ ಅಂತ. ನೋಡಿ ಬಂಧುಗಳೇ, ನಾನು ಮೊದಲೇ ಹೇಳ್ತಾ ಇರ್ತೀನಿ ನಿಮಗೆ, ಯಾವುದೇ ಒಂದು ವಿದ್ಯೆಯನ್ನು ಕ್ಯಾಸೆಟ್ಟಿಂದ ಕಲಿಯೋದಿರ್ಬೋದು ಅಥವಾ ಪುಸ್ತಕಗಳಿರ್ಬೋದು, ಗ್ಯಾಡ್ಜೆಟ್ಗಳು, ಆ ಒಂದು ಸಂಪ್ರದಾಯಕ್ಕೆ ನೀವು ಬಂದರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದನ್ನು ಸಿಂಪಲ್ಲಾಗಿ ನಮ್ಮ ಮಸ್ತಕದಲ್ಲಿ ನಮ್ಮ ನೆನಪಿನಲ್ಲಿ ಇಟ್ಕೋಬೋದು, ಅದು ಒಂದನ್ನು ಮಾತ್ರ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯ. ಈಗ ನಾವು ಡ್ರೈವಿಂಗ್ ಮಾಡೋ ಟೈಮ್ನಲ್ಲಿ ಡ್ರೈವಿಂಗ್ ಬುಕ್ ಇಟ್ಕೊಂಡು ನಾವು ಮಾಡ್ತೀವಾ? ಇಲ್ಲ. ಟೈಪ್ ರೈಟಿಂಗ್ ಮಾಡುವಾಗ ಅಥವಾ ಕಂಪ್ಯೂಟರ್ ಟೈಪ್ ಮಾಡುವಾಗ ಆ ಕೀಲಿ ಮಣೆ ನೋಡ್ಕೊಂಡು ಮಾಡ್ತೀವಾ? ಇಲ್ಲ. ನಮ್ಮ ಮನಸ್ಸಿನಲ್ಲಿ ಅಂತರ್ಗತವಾಗಿ ಅದನ್ನು ಅಭ್ಯಾಸ ಮಾಡಿರೋದ್ರಿಂದ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಹೀಗೆ ಆರೋಗ್ಯದ ವಿಷಯದಲ್ಲೂ ಕೂಡ ಹೀಗೆ. ಎರಡು ಅಂಗಗಳಲ್ಲಿ ಆರೋಗ್ಯ ಅಂದಾಗ ಅಲ್ಲಿರುವಂತಹ ಪಾಯಿಂಟ್ಗಳನ್ನು ಒಂದೊಂದು ಕೂಡ ನೀವು ಜ್ಞಾಪಕ ಇಟ್ಕೊಳ್ಳೋಕೆ ಹೋಗಬೇಡಿ. ಇಟ್ಕೊಳ್ಳೋಕೆ ಸಾಧ್ಯ ಇದೆ, ಆದರೆ ಎಲ್ಲರಿಗೂ ಆ ಸೌಲಭ್ಯಗಳು ಸಿಗೋದಿಲ್ಲ. ಇವಾಗ ಯಾರೋ ಒಂದು 60 ವರ್ಷದ ಒಂದು ಮುದುಕಿ ಮನೆ ಬಂದು ಕೇಳಿದ್ರು, ಕೆಲವು ಪಾಯಿಂಟ್ಗಳನ್ನ ಹೇಳಿದೆ. ಆಕೆಗೆ ಅದನ್ನು ನೋಡಬೇಕಾದ್ರೆ ಕನ್ನಡಕ ಬೇಕು. ಕನ್ನಡಕ ಮಂಜಾದಾಗ ಆಗ ಜಾಗ ಎಲ್ಲಿದೆ ಅಂತಲೇ ಕಾಣೋದಿಲ್ಲ. ಆವಾಗ ನಾನು ಹೇಳಿಕೊಟ್ಟು ಉಪಯೋಗ ಏನು? ಹಾಗಾಗಿ ಅದಕ್ಕೂ ಕೂಡ ಒಂದು ಬಹಳ ಸುಲಭವಾದಂತಹ ಒಂದು ನಿಮ್ಮ ಸೂಕ್ಷ್ಮತೆ ನಿಮ್ಗೆ ಹೇಳ್ಕೊಡ್ತೀನಿ. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ತಲೆಯನ್ನು ಬಾಚ್ಕೋಬೇಕಾದ್ರೆ ಸಿಕ್ಕಟ್ಟಿಗೆಗಳನ್ನು ತಗೋತಾ ಇದ್ವು. ಕೇವಲ 2 ರೂಪಾಯಿ 5 ರೂಪಾಯಿಗಳದ್ದು ಪ್ಲಾಸ್ಟಿಕ್ದು ಚಕ್ರಾಕಾರದಲ್ಲಿ ಅಥವಾ ಉದ್ದುದ್ದಕ್ಕೆ ಇರ್ತಿತ್ತು. ಕೈಗಳನ್ನು ಹಾಕ್ಕೊಂಡು ಕೈಯಿಂದ ಹಿಡ್ಕೊಂಡು ತಲೆಗಳನ್ನು ಬಾಚ್ಕೋತಾ ಇದ್ವು. ಕೇವಲ ಅದನ್ನು ನೀವು ತೊಗೊಂಡು ಬಂದರೆ ಸಾಕು. ಒಂದು ಕೈಗಳಿಗೆ ಆ ಸಿಕ್ಕಟ್ಟಿಗೆಯನ್ನು ಹಾಕ್ಕೊಡಿ ಪ್ಲಾಸ್ಟಿಕ್ಕಿಂದು, ಇನ್ನೊಂದು ಅಂಗೈ ಮೇಲೆ ಅದಲ್ಲಿ ಜೋರಾಗಿ ಹೀಗೆ ಪ್ರೆಸ್ ಮಾಡ್ತಾ ಬನ್ನಿ. ಫಸ್ಟು 2 ಕೈಗಳನ್ನ ರಬ್ ಮಾಡ್ಕೊಳ್ಳಿ. ಕೈನಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಗುತ್ತೆ ಅಂದಮೇಲೆ ಇನ್ಮೇಲೆ ಅದಕ್ಕೆ ಬಿಸಿ ಅನ್ನೋ ಪದ ಉಪಯೋಗಿಸೋದು ಬೇಡ, ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಯಿತು ಅಂತ ಹೇಳೋಣ. ಈಗ ನಮ್ಮ ಬಸವ ಟಿವಿನವರು ಸಾಕಷ್ಟು ಎಲ್ಲ ಮುಂದುವರೆದಿದ್ದೀರಾ, ಈಗೆಲ್ಲ ನಿಮಗೆ ಜ್ಞಾನ ಗೊತ್ತಾಗ್ತಾ ಇದೆ, ಎನರ್ಜಿ ಹೀಲಿಂಗ್ ಅಂತ. 2 ಕೈಗಳನ್ನು ರಬ್ ಮಾಡಿದಾಗ ಕಾಸ್ಮಿಕ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ನಂತರ ಆ ಪ್ಲಾಸ್ಟಿಕ್ ಕಟ್ಟಿಗೆಯನ್ನು ತೆಗೆದುಕೊಂಡು ನಿಮ್ಮ ಅಂಗೈನ ಎಲ್ಲ ಭಾಗಗಳಿಗೂ ಕೂಡ 10 ನಿಮಿಷಗಳ ಕಾಲ ಸತತವಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಸ್ವಲ್ಪ ನೋವಾಗುತ್ತೆ ಅಷ್ಟೇ, ಹೆಚ್ಚಿಗೆ ನೋವಾಗೋದಿಲ್ಲ. ಆಗಲಿ. ನಾಳೆ ಕಾಯಿಲೆ ಬಂದು ಕಷ್ಟಪಡುವ ನೋವಿಗಿಂತ ಇವತ್ತು ಟ್ರೀಟ್ಮೆಂಟ್ಗೆ ಆಗುವಂತಹ ನೋವು ಬಹಳ ಕ್ಷಣಿಕ, ಬಹಳ ಕಡಿಮೆ. ಆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಇಡೀ ದೇಹದ ಎಲ್ಲ ಅವಯಗಳನ್ನು ಕೂಡ ಆಕ್ಯುಪ್ರೆಷರ್ ಮಾಡಿದಂತಹ ಒಂದು ಅನುಭವ ನಿಮಗೆ ಆಗುತ್ತೆ. ಆವಾಗ ಡಯಾಬಿಟಿಕ್ ಇರ್ಬೋದು, ಪ್ಯಾಂಕ್ರಿಯಾಸ್ ತೊಂದರೆ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ಕೂಡ ರಿಯಾಕ್ಟಿವೇಟ್ ಆಗುತ್ತೆ. ಇದನ್ನು ನೀವು ಪರೀಕ್ಷೆ ಮಾಡಬೇಕಾದ್ರೆ ಮನೋಹರ ಸಮಯ 3:15 6 ಗಂಟೆವರೆಗೆ ಎದ್ದೇಳಿ. ಆ ಟೈಮಲ್ಲಿ ಆ ಒಂದು ಪ್ಲಾಸ್ಟಿಕ್ ಸಿಕ್ಕಟ್ಟಿಗೆಯನ್ನು ತಗೊಳ್ಳಿ, ತಲೆಯನ್ನು ಬಾಚ್ಕೋತೀವಲ್ಲ ಅದನ್ನು ಇಟ್ಕೊಂಡು ನಿಮ್ಮ ಕೈಗಳನ್ನ ಪ್ರೆಸ್ ಮಾಡಿಕೊಂಡಾಗ ಕೇವಲ 3-4 ನಿಮಿಷದಲ್ಲೇ ನೀವು ಹೆಂಗೋ ಕೂತಿದ್ದವರು ಸ್ಟ್ರೈಟಾಗಿ ಕೂತ್ಕೋತೀರ. ನಿಮ್ಮ ಉಸಿರಾಟ ಸರಾಗವಾಗುತ್ತೆ, ಗಂಟ್ಲು ಕಟ್ಟಿದರೆ ಬಿಡುತ್ತೆ, ರಿಲೀಸ್ ಆಗುತ್ತೆ. ನಿಮ್ಮ ಚಂದ್ರನಾಡಿ ಸೂರ್ಯನಾಡಿ ಕೂಡ ಓಪನ್ ಅಪ್ ಆಗುತ್ತೆ. ಏನೋ ಒಂದು ರೀತಿಯ ನಿರಾಳತೆ ನಿಮಗೆ ಮೊದಲನೆಯ ದಿನವೇ ನಿಮಗೆ ಅನುಭವಕ್ಕೆ ಬರುತ್ತೆ ಬಂಧುಗಳೇ. ಇದನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿದ್ದ ಖರ್ಚು 2ರಿಂದ 5 ರೂಪಾಯಿಯ ಆ ಒಂದು ಪ್ಲಾಸ್ಟಿಕ್ಕಿನ ಸಿಕ್ಕಟ್ಟಿಗೆ ಮಾತ್ರ. ಎಷ್ಟು ಸುಲಭ ಅಲ್ವಾ? ಈಗ ಮುಂದಿನ ವಿಷಯಕ್ಕೆ ಬರೋಣ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಏಜ್ ಲಿಮಿಟ್ 0 to 100. ಆ ಒಂದು ವಯಸ್ಸಿನಲ್ಲಿ ಯಾರಿಗೆ ಬೇಕಾದರೂ ಕೂಡ ಈ ಒಂದು ಚಿಕಿತ್ಸೆಯನ್ನು ಮಾಡಬಹುದು. ನಮಗೂ ಮಾಡ್ಕೋಬಹುದು, ಬೇರೆಯವ್ರಿಗೂ ಕೂಡ ಮಾಡಬಹುದು. ಜೊತೆಗೆ ಸಮಯ ಎಷ್ಟು ಸಮಯ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾರೆ. 10 ನಿಮಿಷಗಳ ಕಾಲ ಮಾಡಿದ್ರೆ ಸಾಕು. 10 ನಿಮಿಷ ಅಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ 10 ನಿಮಿಷನಾ ಅಂತ. ಅಲ್ಲ, ನಮ್ಮ ಜೀವಮಾನದಲ್ಲಿ 10 ನಿಮಿಷ ಅಂತಂದರೆ ಅದು ತುಂಬ ಅಮೂಲ್ಯನೇ. 10 ನಿಮಿಷ ಏನು ಕಡಿಮೆ ಅಲ್ಲ. ನೋಡಿ, ಬರೀ 10 ನಿಮಿಷ ಅಷ್ಟೇನಾ ಅಂತ ಹೇಳ್ಬಿಡ್ತೀವಿ. ಒಂದೊಂದು ನಿಮಿಷದಲ್ಲೂ 60 ಸೆಕೆಂಡ್ ಇದೆ. ಎಷ್ಟು 600 ಸೆಕೆಂಡ್ಗಳಾಯಿತು. ಅಷ್ಟು ಸತಿ ಒತ್ತಿದ್ರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ರಕ್ತದಲ್ಲಿರೋ ಹಾರ್ಟ್ ಬ್ಲಾಕೇಜಸ್ಗಳು ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಒಬೆಸಿಟಿ ಕಡಿಮೆ ಆಗುತ್ತೆ. ನಿಮ್ಮ ಇಡೀ ದೇಹವನ್ನು ಒಂದು ಬಾಟಲ್ ತೊಗೊಂಡು ಸ್ವಲ್ಪ ಸೋಪ್ ಹಾಕಿ ನೀರು ಹಾಕಿ ಚೆನ್ನಾಗಿ ಕುಲುಕಿದಾಗ ಇಡೀ ಬಾಟಲ್ ಹೇಗೆ ಕ್ಲೀನ್ ಆಗುತ್ತೋ ಹಾಗೆ ನಿಮ್ಮ ಇಡೀ ದೇಹ ಶುದ್ಧಿ ಆಗುತ್ತೆ. ಸುಲಭ ಅಲ್ವಾ? ಈಗ ಮುಂದಿನ ವಿಷಯಕ್ಕೆ ಬರೋಣ. ಮೌತ್. ಸಾಮಾನ್ಯವಾಗಿ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ, ಈಗಿನ ಒಂದು ಮಾಡರ್ನ್ ಯುಗದಲ್ಲಿ ಹೊರಗಡೆ ಬರ್ಗರು, ಪಿಜ್ಜಾ,
ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಕಾಲಾಯ ತಸ್ಮೈ ನಮಃ. ನಾವು ಯಾವಾಗಲೂ ಬರೀ ತಿಳಿಸಾರು ಅನ್ನನೇ ತಿನ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಹೊಸ ಹೊಸ ಉತ್ಪನ್ನಗಳು ಮಾರ್ಕೆಟಿಗೆ ಬರ್ತಾ ಇದೆ, ಮನುಷ್ಯನಿಗೆ ಆಸೆ ಹುಟ್ಟುತ್ತೆ. ಹಾಗಾಗಿ ಕಾಲಕ್ಕೆ ತಕ್ಕಂಗೆ ನಾವು ತಿಂದೇ ಇರ್ತೀವಿ. ಏನಾಗುತ್ತೆ, ದೇವ್ರು ಹೇಳ್ತಾನೆ, ಬಾಯಿಗೆ ಹಲ್ಲು ಕೊಟ್ಟಿದ್ದಾನವನಃ ಹೊಟ್ಟೆಗೆ ಹಲ್ಲು ಕೊಟ್ಟಿಲ್ಲ. ಆ ದೇವ್ರು ಎಷ್ಟು ಬುದ್ಧಿವಂತ ನೋಡಿ. ಅದರ ಅರ್ಥ ಏನಪ್ಪ ಅಂತಂದರೆ, ನೀ ಏನೇ ತಿಂದರೂ ಕೂಡ ಹಲ್ಲಲ್ಲಿ ಅಗಿದು ಚೆನ್ನಾಗಿ ಅದನ್ನು ರಸದಾತುಗಳ ಜೊತೆ ಮಿಕ್ಸಾಗಿ ಒಳಗಡೆ ಕಳಿಸು. ನಾವೇನು ಮಾಡ್ತೀವಿ, ಗುಳುಕ್ ಅಂತ ನುಂಗ್ತಾ ಇರ್ತೀವಿ. ಆ ಹಲ್ಲುಗಳನ್ನು ಸರಿಯಾಗಿ ಉಪಯೋಗಿಸೋದಿಲ್ಲ. ನಮ್ಮ ಕಲ್ಪನೆ ಏನು, ಹೊಟ್ಟೆ ಹೋದ್ಮೇಲೆ ಡೈಜೆಸ್ಟ್ ಆಗುತ್ತೆ ಅಂತ. ಒಂದು ವೇಳೆ ಹಲ್ಲುಗಳು ಬಾಯಲ್ಲಿ ಮಾತ್ರ ಇದೆ, ಹೊಟ್ಟೆಯಲ್ಲಿ ಇಲ್ಲ ಅಂತ ನಿಮಗೆ 2ನೇ ಸತಿ ಹೇಳ್ತಾ ಇದ್ದೀನಿ. ಹೊಟ್ಟೆಯಲ್ಲಿ ಹಲ್ಲಿಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ಹೊಟ್ಟೆ ಉಬ್ರ ಬರುತ್ತೆ. ಯಾವಾಗ ಹೊಕ್ಕಳಿನ ಕೆಳಭಾಗದಲ್ಲಿ ನೋವು ನಿಮಗೆ ಜಾಸ್ತಿ ಕಾಣುತ್ತೋ ಅದು ಅರ್ಥ ಇಂಡೈಜೆಷನ್, ಅಂದರೆ ಜೀರ್ಣವಾಗದೆ ಆಹಾರಗಳು ನೇರವಾಗಿ ಒಳಗಡೆ ಹೋಗಿ ಆ ಒಳಗಡೆ ಒಂದು ಜಠರಾಗಿ ನಿಂತಿರುತ್ತೆ. ಅಲ್ಲಿ ಬೇಯದೆ ಗಟ್ಟಿಯಾಗಿ ನಿಮಗೆ ನೋವು ಬರ್ತಾ ಇರುತ್ತೆ. ಅದರ ಪರಿಣಾಮ ಏನಾಗುತ್ತೆ, ಒಂದು ಉದಾಹರಣೆ ಕೊಡ್ತೀನಿ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಡಿ. ಸುಮಾರು ಒಂದು 6 ಗಂಟೆ ಕಾಲ ಅದರ ಮುಚ್ಚಳವನ್ನು ಟೈಟಾಗಿ ಹಾಕಿಟ್ಬಿಡಿ. 7 ಗಂಟೆ ಆದ ನಂತರ ಆ ಮುಚ್ಚಳವನ್ನು ತೆಗೆದಾಗ ಅದರ ಸುವಾಸನೆಯನ್ನು ನೋಡಿ ತಕ್ಷಣ ಮನೆಯಿಂದ ಆಚೆ ಓಡಿ ಹೋಗ್ತೀರ. ಅಷ್ಟು ಮಧುರವಾಗಿ ಚೆನ್ನಾಗಿದ್ದಂತಹ ಈರುಳ್ಳಿ ಅಷ್ಟು ಟೈಟಾಗಿ 7 ಗಂಟೆ ಕಾಲ ಉಸಿರು ಕಟ್ಟಿ ಬಿಗಿಯಾಗಿಟ್ಟಾಗ ಕೆಟ್ಟ ನಾರ ವಾಸನೆ ಬರುತ್ತೆ. ತಲೆ ಸುತ್ತಲೇ ಬಂದು ಬಿದ್ದೋಗ್ಬಿಡ್ತೀವಿ ನಾವು. ಅಂದಮೇಲೆ ಈ ದೇಹದಲ್ಲಿ ನಾವು ತಿಂದಂತಹ ಬರ್ಗರು, ಬ್ರೆಡ್ಡು, ಪಿಜ್ಜಾ ಇವೆಲ್ಲ ಏನಾಗಿರುತ್ತೆ, ಒಳಗಡೆ ಕರೆಕ್ಟಾಗಿ ಮೋಷನ್ ಆಗದೇ ಇದ್ದಾಗ, ಕ್ಲಿಯರ್ ಆಗದೇ ಇದ್ದಾಗ, ಎಲಿಮಿನೇಷನ್ ಆಗದೇ ಇದ್ದಾಗ ಅದರ ಶೇಷಾಂಶಗಳು ನಮ್ಮ ದೇಹದಲ್ಲಿ ಉಳ್ಕೊಂಡು ಕೊಳೆತು ನಾರಿ ಕ್ರಿಮಿಕೀಟಗಳು ಸೇರಿಕೊಂಡು ನಮ್ಮ ಬಾಯಿಂದ ಓಡರ್, ಕೆಟ್ಟ ಸ್ಮೆಲ್ಗಳಾಗಿ ಬರುತ್ತೆ. ಎಷ್ಟೋ ಜನ ನಮ್ಮ ಸ್ನೇಹಿತರು ಅಕ್ಕಪಕ್ಕದಲ್ಲಿ ಮಾತಾಡ್ತಿರುವಾಗ ನಾವು ತಲೆಯನ್ನು ಪಕ್ಕಕ್ಕೆ ತಗೋತೀವಿ, ಯಾಕಂದ್ರೆ ಬಾಯಿನಲ್ಲಿ ಕೆಟ್ಟ ವಾಸನೆಗಳು ಬರ್ತಾ ಇರುತ್ತೆ. ಆಯಿತು, ಆಗೋಗಿದೆ, ಅದನ್ನು ಸರಿ ಮಾಡೋದು ಹೇಗೆ? ತಿನ್ನಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಮನುಷ್ಯನ ಚಪಲ, ಏನು ಮಾಡೋಕ್ಕಾಗೋದಿಲ್ಲ. ಮನುಷ್ಯನ ಬುದ್ಧಿಯೇ ಮರ್ಕಟ. ಹಾಗಾಗಿ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಬಂಧುಗಳೇ. ಆಯಿಲ್ ಪುಲ್ಲಿಂಗ್ ಅಂತ ನಿಮ್ಗೆ ಹೇಳಿದೆ. ಆಯಿಲ್ ಪುಲ್ಲಿಂಗಿಗೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. ಯಾವುದೇ ರೀತಿಯ ಆಯಿಲ್, ಪ್ರಿಫರಬಲಿ ಕೊಬ್ಬರಿ ಎಣ್ಣೆ, ಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಈಗ ಎಲ್ಲ ಕಡೆ ಸಿಗ್ತಾ ಇರುತ್ತೆ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಯನ್ನು ಹೀಗೆ ಮುಕ್ಕಳಿಸಿ ಮಾಡುವಾಗ ಹಲ್ಲಿನ ಸಂಧಿಗಳಲ್ಲಿ ಕೂಡ ಆ ಎಣ್ಣೆ ಫ್ಲೋ ಆಗಬೇಕು. ಆಮೇಲೆ ತುಟಿಯಿಂದ ಹಲ್ಲಿನ ಮಧ್ಯಭಾಗದಲ್ಲೂ ಕೂಡ ಎಣ್ಣೆ ಹರಿಯಬೇಕು. ಆ ರೀತಿ ಜೋರಾಗಿ 10 ನಿಮಿಷಗಳೆಲ್ಲ ಮಾಡಿದಾಗ ಖಂಡಿತ ನಿಮ್ಮ ಎಲೆಡಿಕೆ ತಿಂದಿದ್ದಿರ್ಬೋದು, ಹೊಗೆ ಸೊಪ್ಪು ತಿಂದಿರ್ಬೋದು, ಗಾಂಜಾ ಏನೇ ತೊಗೊಂಡಿರಿ, ಕಂಪ್ಲೀಟ್ ಆಯಿಲ್ ಪುಲ್ಲಿಂಗ್ ಮಾಡಿದಾಗ ಎಲ್ಲ ಕ್ಲೀನ್ ಆಗುತ್ತೆ. ಬೇಕಾದ್ರೆ 2ನೇ ಸತಿ ಆಯಿಲ್ ಪುಲ್ಲಿಂಗ್ ಮಾಡಿದಾಗ ಆ ಒಳಗಡೆ ಹೀಟ್ ಕ್ರಿಯೇಟ್ ಆಗಿ ಒಂದು ಕೈನೆಟಿಕ್ ಎನರ್ಜಿ ಕ್ರಿಯೇಟ್ ಆಗಿ ನಿಮ್ಮ ದೇಹದ ಒಳಗಡೆ ಇರುವಂತಹ ಕ್ರಿಮಿಕೀಟಗಳನ್ನು ಕೂಡ ಅದು ಸಕ್ ಮಾಡಿ ಅದು ಹೊರಗಡೆ ಹಾಕುತ್ತೆ. ನಾನು ಅದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡೋಣ ಅಂತಂದ್ಬಿಟ್ಟು ಸಣ್ಣ ಕೊತ್ತಂಬರಿ ಬೀಜದ ಗಿಡಗಳನ್ನು ಒಂದು ಪ್ಲಾಟ್ಫಾರಮಲ್ಲಿ ಹಾಕಿ ಸಣ್ಣ ಗಿಡಗಳನ್ನು ನೆಟ್ಟಿದೆ. ಸುಮಾರು 10-12ನೇ ದಿನಗಳಲ್ಲಿ 2 ರಿಂದ 3 ಇಂಚು ಇರುವಂತಹ ಗಿಡಗಳು ಬೆಳೆದಿದ್ದು. ಆ ಗಿಡಕ್ಕೆ ಬೇಕು ಅಂತಂದ್ಬಿಟ್ಟು ಆಯಿಲ್ ಪುಲ್ಲಿಂಗ್ ಮಾಡಿ ಬಂದಂತಹ ಎಣ್ಣೆಯ ಆ ಎಂಜಲನ್ನು ಅದರ ಬಗ್ಗೆ ಬಾಯಿ ಮುಕ್ಕಳಿಸಿ ಅದನ್ನು ಉಗುಳಿದ್ದೆ. ಅದನ್ನು ಪಕ್ಕದಲ್ಲಿ ಆರೋಗ್ಯವಾಗಿರುವಂತಹ ಕೊತ್ತಂಬರಿ ಬೀಜದ ಗಿಡಗಳಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ 2 ದಿನಗಳಲ್ಲಿ ಆಯಿಲ್ ಪುಲ್ಲಿಂಗ್ ಮಾಡಿ ಉಗಿದಂತಹ ಜಾಗದಲ್ಲಿ ಇದ್ದಂತಹ ಕೊತ್ತಂಬರಿ ಗಿಡಗಳು ಎಲ್ಲವೂ ಕರಟು ಕಪ್ಪಾಗಿ ಹೋಯಿತು. ಅಂದರೆ ಅರ್ಥ ಏನು, ಅದರಲ್ಲಿ ಅಷ್ಟು ವಿಷ, ಅಷ್ಟೊಂದು ಕೆಮಿಕಲ್ಗಳಿದ್ವು, ನಮ್ಮ ದೇಹದಲ್ಲಿದ್ದ ವಿಷ ಜಂತುಗಳೆಲ್ಲ ಅದರಲ್ಲಿದ್ವು. ಹಾಗಾಗಿ ಆ ಗಿಡಗಳು ಕೂಡ ಸತ್ತೋಯ್ತು. ಇದಕ್ಕಿಂತ ಒಳ್ಳೆಯ ನಿಮ್ಮ ಆಧಾರ, ಪೇಟೆಂಟ್ ಆಗಲಿ ಏನು ಬೇಕು ನಿಮಗೆ? ಹಾಗಾಗಿ ಆಯಿಲ್ ಪುಲ್ಲಿಂಗ್ ಮಾಡಿದಾಗ ನಿಮ್ಮ ಬಾಯಲ್ಲಿರುವಂತಹ ಓಡರ್, ನಮ್ಮ ಅನ್ನನಾಳದಲ್ಲಿರುವಂತಹ ಆ ಕ್ರಿಮಿಕೀಟಗಳು ಕೂಡ ನಿರ್ನಾಮ ಆಗಿ ಹೋಗುತ್ತೆ. ಅದು ಬಿಟ್ಟು ಬರೀ ಮೇಲೇ ಬರೀ ಎಲಡಿಕೆ ತಿನ್ನೋದು ಅಥವಾ ಬರೀ ಸೆಂಟುಗಳು, ಸುವಾಸನೆಗಳು ಹಾಕ್ತಾಯಿದ್ರೆ ಒಳಗಡೆ ನಾರ್ತಾ ಇರುತ್ತೆ. ಮೇಲ್ಮುಖದಲ್ಲಿ ಬರೀ ಅಲಂಕಾರಿಕವಾಗಿ ನಿಮಗೆ ಸ್ಮೆಲ್ ಹಾಕ್ಕೊಂಡಿರ್ತೀರ ಅಷ್ಟೇ. ಹಾಗಾಗಿ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಿಮ್ಮ ಬಾಯಿಯ ಓಡರ್, ಸ್ಮೆಲ್ಗಳನ್ನು ಕೂಡ ಬಹಳ ಸುಲಭವಾಗಿ ನೀವು ತಡೆಗಟ್ಟಬಹುದು. ನೆಕ್ಸ್ಟು ಹೊಟ್ಟೆಯ ಪ್ರಾಬ್ಲಮ್, ಸ್ಟಮಕ್ ಪ್ರಾಬ್ಲಮ್ ಏನೇ ಇದ್ದರೂ ಕೂಡ ಆಯಿಲ್ ಪುಲ್ಲಿಂಗ್ ಬಹಳ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಮ್ಮ ಹೊರನೋಟಕ್ಕೆ ನಾವು ಭಾಳ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತೀವಿ. ಫೇರ್ ಆ್ಯಂಡ್ ಲವ್ಲಿ ಅದು ಇದು ಹಾಕ್ಕೊಂಡು ಬಹಳ ಸುಂದರವಾಗಿ ಅಟ್ರಾಕ್ಟಿವ್ ಕಾಣಿಸ್ತೀವಿ. ಆದರೆ ಒಳಗಡೆ ಒಂದು ಗಾದೆ ಇದೆ, ಅಳಿಯನ ಬಣ್ಣ ಬೆಳಗಾದ ಮೇಲೆ ಅಂತ. ಯಾಕಂದರೆ ಬೆಳಗಾದ ಮೇಲೆ ಅಳಿಯ ಬಾಲ್ಡ್ ಹೆಡ್ಡೋ ಏನೋ ಅಂತ ಗೊತ್ತಾಗುತ್ತೆ. ಒಂದು ಗಾದೆ ಇದೆ ನಮ್ಮ ಹಳ್ಳಿಗಳಲ್ಲಿ. ಹಾಗಾಗಿ ಹೊಟ್ಟೆನೇ ಕೆಟ್ಟೋದ್ಮೇಲೆ ಅವನ ಸೌಂದರ್ಯ ಕಟ್ಕೊಂಡು ನಮಗೇನು?
ಪದೇ ಪದೇ ಮೋಷನ್ ಹೋಗ್ತಿರಬೇಕು, ಇರಿಟೇಟಿವ್ ಬವಲ್ ಸಿಂಡ್ರೋಮ್, ಈ ಥರ 108 ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದ ಇಡೀ ಕಾಯಿಲೆಗಳು ಉತ್ಪತ್ತಿಯಾಗೋ ಜಾಗನೇ ನಮ್ಮ ಹೊಟ್ಟೆ. ಅದು ದೊಡ್ಡ ಫ್ಯಾಕ್ಟ್ರಿ ಇದ್ದಂಗೆ. ಅದನ್ನು ನಾವು ಯಾವಾಗ ಪರಿಶುದ್ಧವಾಗಿ ಇಟ್ಕೋತೀವೋ ನಮ್ಮ ಮನಸ್ಸು, ದೇಹ ಎಲ್ಲವೂ ಕೂಡ ಶುಚಿಯಾಗಿರುತ್ತೆ ಬಂಧುಗಳೇ. ಹಾಗೆ ಆಯಿಲ್ ಪುಲ್ಲಿನಿಂದ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಇಷ್ಟಾದರೂ ಕೂಡ ನಿಮಗೆ ಹೊಟ್ಟೆ ನೋವು ಬರ್ತಾ ಇದ್ದರೆ ಏನು ಮಾಡಬೇಕು? ತಿರ್ಗಾ ನಿಮ್ಮ ಅಂಗೈಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಈ ಜಾಗದಲ್ಲಿ ಈ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ, ಅದು ನಿಮ್ಮ ಹೊಟ್ಟೆಯ ಭಾಗ. ಇದು ತಲೆ ಭಾಗ ಅಂದರೆ ಇದು ಕತ್ತು, ಇದು ಶ್ವಾಸಕೋಶಗಳು. ಶ್ವಾಸಕೋಶದ ಪಕ್ಕದಲ್ಲಿ ಇಲ್ಲಿ ಹೊಟ್ಟೆಯ ಭಾಗ ಬರುತ್ತೆ. ಅಂದಾಜಲ್ಲಿ, ಯಾಕಂದರೆ ಎಲ್ಲವನ್ನು ಜ್ಞಾಪಕ ಇಟ್ಕೋಬೇಕಾಗಿಲ್ಲ ಎಲ್ಲಿ ಏನು ಬರುತ್ತೆ ಅಂತ. ಇಡೀ ಕೈಗಳನ್ನು ರಬ್ ಮಾಡಿದಾಗಲೇ ಅರ್ಧ ಕೆಲಸ ಆಗುತ್ತೆ. ಹೀಗೆ ರಬ್ ಮಾಡಿಬಿಟ್ಟು ಹೊಟ್ಟೆಯ ಜಾಗದಲ್ಲಿ ಹೀಗೆ ಪ್ರೆಷರ್ಗಳನ್ನು ಹಾಕ್ತಾಯಿರಿ. 10 ನಿಮಿಷಗಳ ಕಾಲ ಈಗ ಪ್ರೆಷರ್ ಹಾಕಿದ್ರೆ ಖಂಡಿತ ನಿಮ್ಮ ಹೊಟ್ಟೆಯ ತೊಂದರೆಗಳು ಕಡಿಮೆ ಆಗುತ್ತೆ. ಇದಕ್ಕೆ ನಾನು ಒಂದು ಪರೀಕ್ಷೆ ಮಾಡಿದೆ. ನಾವು ಒಂದು ಸತಿ ಟೂರ್ ಹೋಗಿದ್ದಾಗ ನಾವು ದಾರಿನಲ್ಲಿ ಚಿಪ್ಸು ಅದು ಇದು ಬಸ್ಗಳಲ್ಲಿ ನಮ್ಮ ಸ್ನೇಹಿತರು ಕೊಟ್ಟರು, ಎಲ್ಲ ತಿಂದವು. ನಮ್ಮ ಜೊತೆ ಬಂದಂತಹ ಒಂದು ವ್ಯಕ್ತಿಗೆ ಅವನ ಜಠರಾಗ್ನಿ ಕಡಿಮೆ ಇತ್ತು, ಮಂದವಾಗಿತ್ತು. ಅವನು ಭಾಳ ಹೊಟ್ಟೆ ನೋವಿಂದ ನರಳ್ತಾ ಇದ್ದ. ಆವಾಗ ಏನು ಮಾಡಿದೆ, ನಾನು ಈ ಮೆಥಡನ್ನು ಹೇಳಿಕೊಟ್ಟೆ. ಇಲ್ಲಿ ನಮ್ಮ ಅಂಗೈನಲ್ಲಿ ದೊಡ್ಡ ಜಠರ ಮತ್ತು ದೊಡ್ಡ ಕರುಳು ಮತ್ತು ಚಿಕ್ಕ ಕರುಳು ಅಂತ 2 ಇರುತ್ತೆ, ನಿಮಗೆ ಗೊತ್ತಿದೆ. ನಾನು ಈ ಭಾಗವನ್ನು ಕರೆಸ್ಪಾಂಡಿಂಗ್ ಪಾಯಿಂಟ್ಗಳನ್ನು ಹೀಗೆ ಪ್ರೆಸ್ ಮಾಡಿದಾಗ ಏನಾಯಿತು, ಅದರಲ್ಲಿರುವಂಥ ಗ್ಯಾಸ್ಗಳು ರಿಲೀಸ್ ಆಗಿ ಹೊಟ್ಟೆ ನೋವು ಕಡಿಮೆ ಆಯಿತು. ಆದರೆ ಆ ಹುಡುಗ ಏನು ಮಾಡ್ದ, ಕೂತಿದ್ದಾಗ ಬಸ್ಸಲ್ಲಿ ಪದೇ ಪದೇ ಹೀಗೆ ಮಾಡೋಕ್ಕೆ ಶುರು ಮಾಡ್ದ. ಅದು ಏನಾಯಿತು, ಅವನಿಗೆ ಡಿಸೆಂಟ್ರಿ ಸ್ಟಾರ್ಟ್ ಆಯಿತು, ಬೇದಿ ಸ್ಟಾರ್ಟ್ ಆಯಿತು. ಕೇವಲ 10 ನಿಮಿಷ ಮಾಡಿ ಬಿಟ್ಟಿದ್ರೆ ಸಾಕಾಗಿತ್ತು. ಅದು ಜಾಸ್ತಿ ಮಾಡಿದಾಗ ಅವನಿಗೆ ಲೂಸ್ ಮೋಷನ್ ಆಗಿ ಸ್ಟಾರ್ಟ್ ಆಯಿತು. ಅವ್ರಿಗೆ ನನ್ನ ಮೇಲೆ ಕೋಪ ಬಂತು. ತಕ್ಷಣನೇ ಕೇಳ್ದ, ಅಯ್ಯೋ ನಿನ್ನ ಮಾತು ಕಟ್ಕೊಂಡು ಮಾಡಿದೆ, ಒಳ್ಳೆಯದೇನೋ ಆಯಿತು, ಇವಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು, ಏನು ಮಾಡಬೇಕು? ಏನು ಹೆದರಬೇಕಾಗಿಲ್ಲ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ, ಒಂದು ಗಾದೆ ಇದೆ, ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ. ಯಾವಾಗ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಸಮಾಧಾನಕರವಾಗಿರುತ್ತೋ ಆವಾಗ ವಿಷಯಗಳು ಪುಂಖಾನುಪುಂಖವಾಗಿ ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತೆ ಬಂಧುಗಳೇ. ತಕ್ಷಣವೇ ಹೇಳಿದೆ, ಅವನ ಚಿಕ್ಕ ಕರಳಿರುತ್ತಲ್ಲ, ಚಿಕ್ಕ ಕರಳಿಗೆ ರಿವರ್ಸ್ ಡೈರೆಕ್ಷನ್ನಲ್ಲಿ ಕೈಗಳಲ್ಲಿ ಹೀಗೆ ಮಾಡಿದಾಗ ಅವನಿಗೆ ಆ ಲೂಸ್ ಮೋಷನ್ ಸ್ಟಾಪ್ ಆಗೋಯ್ತು. ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ? ಅದಕ್ಕೋಸ್ಕರ ಯಾವುದೇ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಅಷ್ಟು ಸುಲಭವಾಗಿ ಅದು ಕಂಟ್ರೋಲ್ ಬಂದ್ಬಿಡ್ತು. ಹಾಗಾಗಿ 2 ಅಂಗೈಗಳಲ್ಲಿ ನಿಮ್ಮ ಇಡೀ ದೇಹವನ್ನು ಕಂಟ್ರೋಲ್ ಮಾಡ್ಬೋದು ಬಂಧುಗಳೇ. ಇದು ಯಾವ ಯಾವ ಕಾಯಿಲೆಗಳಿಗೆ ಆಗಲ್ಲ ಅಂತಂದರೆ, ಸಡನ್ನಾಗಿ ಆಕ್ಸಿಡೆಂಟ್ ಆಗಿರುತ್ತೆ, ಕೈ ಕಾಲು ಮುರಿದು ಹೋಗಿರುತ್ತೆ, ಮೂಳೆ, ಅಂಥ ಟೈಮಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಡಾಕ್ಟ್ರ ಟ್ರೀಟ್ಮೆಂಟ್ ಆದಮೇಲೂ ಕೂಡ ಅದನ್ನು ಹೀಲಿಂಗ್ ಮಾಡಲಿಕ್ಕೆ ಈ ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೋಬೋದು. ಇದನ್ನು ಹೇಳ್ತಾ ಹೋದರೆ ಸಾವಿರ ನಮ್ಮ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಟ್ರೀಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಂದಕ್ಕೂ ಕೂಡ ರಕ್ತ ಕೆಟ್ಟಿರುವುದರಿಂದ ಹಿಡಿದು ದೇಹದ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಈ ಟ್ರೀಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಪ್ರತಿಯೊಂದಕ್ಕೂ ಕೂಡ ಈ ಟೆಕ್ನಿಕ್ಗಳನ್ನು, ವಿವಿಧ ಹಂತಗಳನ್ನು ಉಪಯೋಗಿಸ್ಕೊಂಡು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನು ಗುಣಪಡಿಸಬಹುದು. ಇದಕ್ಕೆ ಬೇಕಾಗಿರೋದು ಕಲ್ಪನಾ ಶಕ್ತಿ ಅಷ್ಟೇ. ಯಾವ ಮನುಷ್ಯನಲ್ಲಿ ಕಲ್ಪನಾ ಶಕ್ತಿ ಇರುತ್ತೆ, ಪಾಸಿಟಿವ್ ನೇಚರ್ ಇರುತ್ತೆ, ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರ್ತಾನೆ, ಮನಸ್ಸು ಶಾಂತವಾಗಿರಬೇಕು. ಮನಸ್ಸು ಶಾಂತವಾಗಿದ್ದಾಗ ನಾವು ಯಾವುದೇ ಹೀಲಿಂಗ್ ಮಾಡಲಿ, ನಮ್ಮ ಒಂದು ಆಲೋಚನಾ ಶಕ್ತಿಯ ಜೊತೆಗೆ ಆ ಒಂದು ಭಾವನೆಗಳನ್ನು ಸೇರಿಸಿ ಮಾಡಿದಾಗ ಖಂಡಿತ ಗುಣ ಆಗುತ್ತೆ. ಯಾರಿಗೆ ಆಗೋದಿಲ್ಲ ಅಂತಂದರೆ ಅದನ್ನು ಹೇಳಲೇಬೇಕಲ್ವ. ಕೆಲವರು ಕೇಳ್ತಾರೆ ಎಲ್ಲರಿಗೂ ಆಗ್ಬಿಡುತ್ತಾ ಅಂತ. ಯಾವ ಮನುಷ್ಯ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ? ಕೈ ಪ್ರೆಸ್ ಮಾಡ್ತಿರುವಾಗಲೇ ಕೈ ಪ್ರೆಸ್ ಮಾಡಿದ್ರೆ ಕಾಲಲ್ಲಿ ಗುಣ ಆಗುತ್ತೆ, ಇಲ್ಲಿ ಕೈ ಪ್ರೆಸ್ ಮಾಡಿದ್ರೆ ಅಲ್ಲಿ ಆಗ್ಬಿಡುತ್ತಾ? ಈ ರೀತಿ ಅಂಕು ಡೊಂಕುಗಳನ್ನು ಮಾತಾಡುವಂತಹ ವ್ಯಕ್ತಿಗಳಿಗೆ ಪ್ರಪಂಚದ ಯಾವುದೇ ಔಷಧಿಗಳು ಕೂಡ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾವು ಮಾಡಬೇಕಾಗಿದ್ದಿಷ್ಟೇ, ಆಧ್ಯಾತ್ಮಿಕವಾಗಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ವಚನಗಳನ್ನು ಓದಬೇಕು, ಸಾಧು ಸಂತರ ಜೀವನ ಚರಿತ್ರೆಗಳನ್ನು ಅಭ್ಯಾಸ ಮಾಡಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ರೀತಿ ಬಸವಣ್ಣವರು ಹೇಳಿಕೊಟ್ಟಂತಹ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿದ್ದೇ ಆದರೆ ಕಾಯಿಲೆಯೂ ಬರೋದಿಲ್ಲ, ದೈಹಿಕ ಕಾಯಿಲೆನೂ ಬರೋದಿಲ್ಲ, ಮಾನಸಿಕ ಕಾಯಿಲೆನೂ ಬರೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಇಡೀ ಸಮಾಜವನ್ನೇ ನಾವು ಕೂಡ ಆರೋಗ್ಯವಂತವಾಗಿ ಇಡಬಹುದು ಬಂಧುಗಳೇ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಹೇಳಿದ್ದೀನಿ. ಇದನ್ನು ನಾವು ಕೇಳ್ಬೋದು, ಇನ್ನೂ ಎಷ್ಟೋ ವಿಷಯಗಳಿದೆ. ಎಲ್ಲ ಕಾಯಿಲೆಗಳನ್ನು ಕೂಡ ನಾವು TV ಚಾನೆಲ್ಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಸೊ ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ ಈಗ ಅಂತಂದರೆ, ನಿಮ್ಮ ಮನಸ್ಥಿತಿಯನ್ನು ಈಗ ಬೇರೆ ಕಡೆಗೆ ತೊಗೊಂಡು ಹೋಗ್ತೀನಿ.
ಕಾಯಿಲೆಗಳ ವಿಷಯಗಳನ್ನ ಸ್ವಲ್ಪ ಬಿಡೋಣ. ಕಲ್ಪನಾ ವಿಷಯಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತೆ. ಹಿಂದೆನೇ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದೆ, ಕಲ್ಪನೆ ವರ್ಸಸ್ ಇಮ್ಯಾಜಿನೇಷನ್ ಅಂತ. ಇವಾಗ ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಬರ್ತಾ ಇರುತ್ತೆ. ಕಲ್ಪನೆಗಳು ನಿಜವಾಗಲೂ ಕೆಲಸ ಮಾಡುತ್ತಾ? ನೋಡಿ, ಇಡೀ ಪ್ರಪಂಚದಲ್ಲಿ ಇವತ್ತು ಯಾರು ಸಾಧನೆಗಳನ್ನು ಮಾಡಿದ್ದಾರೆ ಅವರು ಮೇಲೆ ಬಂದಿರುವುದೇ ಕಲ್ಪನೆಗಳಿಂದ. ಹೌದಾ? ಕಲ್ಪನೆಗೆ, ಇಮ್ಯಾಜಿನೇಷನ್ ಅಷ್ಟೊಂದು ಶಕ್ತಿ ಇದೆಯಾ? ನೋಡಿ, ಇವತ್ತು ನೀವು ಏನಾಗಿದ್ದೀರಾ, ಇವತ್ತು ನೀವು ಆಗೋಕ್ಕೆ ಕಾರಣ ಹಿಂದಿನ ಕೆಲವು ದಿನಗಳನ್ನು, ನಿಮ್ಮ ಜೀವನಗಳನ್ನು ಅವಲೋಕನ ಮಾಡಿದಾಗ ನಿಮ್ಮ ಮಾನಸಿಕ ಕಲ್ಪನೆಗಳು ಇದಕ್ಕೆ ಕಾರಣ. ಇವತ್ತು ರೋಡಲ್ಲಿ ಹೋಗ್ತಾ ಇರ್ತೀರ, ಯಾವುದೋ ಒಂದು ವಿಷಯ, ಯಾರೋ ದುಡ್ಡು ಎಣಿಸ್ತಾ ಇರ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಏನು ಕಲ್ಪನೆ ಬರುತ್ತೆ? ಅಯ್ಯೋ, ಕೆಲವರ ಮನಸ್ಸಲ್ಲೇ ಬರುತ್ತೆ, ನಾನು ಅದೇ ಥರ ಒಂದು ದಿವಸ ದುಡ್ಡು ಎಣಿಸ್ಬೇಕು, ನಾನು ಸಾಹುಕಾರ ಆಗಬೇಕು ಅಂತ ಒಬ್ಬರ ಮನಸ್ಸಲ್ಲಿ ಕಲ್ಪನೆ ಬರುತ್ತೆ. ಅವನು ಮುಂದೆ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗ್ಬೋದು. ಇನ್ನೊಬ್ಬರ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ? ಏನಾದ್ರು ಮಾಡಿ ಅವನ ಕೈಯಲ್ಲಿ ಕದ್ಕೊಂಡು ಹೋಗ್ಬಿಟ್ಟು ಆ ದುಡ್ಡನ್ನ ಇಟ್ಕೋಬೇಕು, ಅವನು ನಂಬರ್ 1 ಕಳ್ಳ ಆಗ್ತಾನೆ. ಇನ್ನೊಬ್ಬರು ಏನು ಮಾಡ್ತಾರೆ, ಹೋಗಿ ಆ ದುಡ್ಡು ಇಟ್ಕೊಂಡಿದ್ದಾನೆ, ಅದನ್ನು ಎಲ್ಲಿವರೆಗೆ ಇರುತ್ತೋ ಅವನ ಹತ್ರ, ಆ ದುಡ್ಡು ಇವತ್ತು ನಾಳೆ ಕಳೆದೋದ್ಮೇಲೆ ಅವನು ಪಾಪರ್ ಆಗಿಬಿಡ್ತಾನೆ, ಈ ರೀತಿ ಆಲೋಚನೆ ಮಾಡ್ತಾನೆ. ಒಂದೇ ಘಟನೆಯನ್ನು ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ಮಾಡ್ಕೋತಾರೆ. ಅದು ಹೇಗೆ? ಒಬ್ಬ ಮನುಷ್ಯ ದುಡ್ಡು ಎಣಿಸ್ತಾ ಇದ್ದಾನೆ, ಬೇರೆ ಬೇರೆ ವ್ಯಕ್ತಿಗಳು ಯಾಕೆ ಕಲ್ಪನೆ ಮಾಡ್ಕೋತಾರೆ ಅಂದರೆ, ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಆಧಾರವಿದೆ. ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಬ್ರೈನ್ ಸೆಲ್ಗಳು ಕೂಡ, ಬ್ರೈನ್ ಅಂದರೆ ಒಂದೇ ಅಲ್ಲ, ನಮ್ಮ ದೇಹದ ಒಂದೊಂದು ಕಣಗಳು ಕೂಡ ಒಂದೊಂದು ಬ್ರೈನ್ ಅಂತ ಹಿಂದೆ ಹೇಳಿದ್ದೆ ನಾನು. ಆ ಬ್ರೈನ್ನಲ್ಲಿ ನಮ್ಮ ಅನುಭವಗಳಿರುತ್ತಲ್ಲ, ನಮ್ಮ ತಂದೆ ತಾಯಿಯವ್ರ ಜೊತೆ ಇದ್ದಾಗ ನಮ್ಮ ಸೊಸೈಟಿಯಲ್ಲಿ ಕಲಿತಂಥ ಅನುಭವಗಳು ನಮಗೆ ಒಂದು ಪಾಠ ಕಲಿಸಿರುತ್ತೆ, ಅವೆಲ್ಲ ಮೆಮೊರಿಯಾಗಿ ರೆಕಾರ್ಡ್ ಆಗಿರುತ್ತೆ. ನಮ್ಮ ದುರಾದೃಷ್ಟಕ್ಕೆ ನಮ್ಮ ಸುತ್ತಲೂ ನಡೆದಂತಹ ಘಟನೆಗಳು ನಮ್ಮ ಮೆಮೊರಿಯಲ್ಲಿ ರೆಕಾರ್ಡ್ ಆಗಿ ಆ ರೀತಿ ಭಾವನೆಗಳನ್ನು ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಮಾನಸಿಕ ಪ್ರತಿಕ್ರಿಯೆಗಳು ನಡೀತಾ ಇರುತ್ತೆ. ಯಾವಾಗ ಒಬ್ಬ ಮನುಷ್ಯ ದುಡ್ಡು ಎಣಿಸ್ತಾ ಇರೋದನ್ನು ನೋಡಿ ಒಬ್ಬ ವ್ಯಕ್ತಿಗೆ ನಾನು ಕದಿಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ನಾನು ಅವನ ಥರನೇ ಸಂಪಾದನೆ ಮಾಡಬೇಕು ಅನಿಸುತ್ತೆ, ಇನ್ನೊಬ್ಬನಿಗೆ ಅವನು ಕಳ್ಕೊಂಡ ಮೇಲೆ ಅವನು ಪಾಪರಾಗ್ತಾನೆ ಅಂತ ಬಯಸ್ತಾನೋ, ಹಾಗೆ ನಮ್ಮ ಮನಸ್ಸು ಕೂಡ ಒಂದೇ ಘಟನೆಗೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಮಾನಸಿಕವಾಗಿ ನಾವು ಅನುಭವಿಸ್ತಾ ಇರ್ತೀವಿ. ಅದು ಡಿಪೆಂಡ್ಸ್ ಅಪಾನ್ ಅವರ ಮೆಮೊರಿ ಚಿಪ್ಸ್. ನಮ್ಮ ದೇಹದಲ್ಲಿರುವಂತಹ ಆ ಚಿಪ್ಸ್ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಅದನ್ನು ಸರಿ ಮಾಡ್ಕೋಬಹುದಾ? ಖಂಡಿತ ಸರಿ ಮಾಡ್ಕೋಬೋದು. ಹೇಗೆ? ನಮ್ಮ ಮನಸ್ಸಿಗೆ ತರಬೇತಿ ಕೊಡಬೇಕು. ಮನಸ್ಸಿಗೆ ತರಬೇತಿ ಕೊಡೋದು ಹೇಗೆ? ಯಾಕಂದರೆ ಇದು ಹೀಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಸುಖ ಪಡೋರು ಸುಖ ಪಡ್ತಾರೆ. ನಾವು ಕೆಟ್ಟ ಮೆಮೊರಿಗಳನ್ನು ತುಂಬಿಕೊಂಡು ಪ್ರಪಂಚವನ್ನು ಆ ಒಂದು ಕೆಟ್ಟ ಮೆಮೊರಿಯಿಂದನೇ ನೋಡಿದಾಗ ಏನಾಗುತ್ತೆ, ನಮ್ಮ ಜೀವನ ಕೂಡ ಕೆಟ್ಟದಾಗ್ತಾ ಹೋಗ್ತಾ ಇರುತ್ತೆ. ಬರುವ ದಿನಗಳಲ್ಲಿ ನಿಮಗೆ ಈ ಮೆಂಟಲ್ ಹೈಜೆನಿಕ್, ಮೆಂಟಲ್ ಸೈನ್ಸ್ ಈ ಒಂದು ವಿಷಯಗಳಲ್ಲಿ ನಿಮಗೆ ಯಾವ ರೀತಿಯ ತರಬೇತಿಯನ್ನು ಕೊಟ್ಟಾಗ ನಮ್ಮ ಮನಸ್ಸನ್ನು ಹಳೆಯ ವಿಷಯಗಳನ್ನು ಅಳಿಸಿ ಹೊಸ ವಿಷಯವನ್ನು ತುಂಬಿ ಹೊಸ ಒಂದು ಬೆಳೆಯನ್ನು ತೆಗಿಬೋದು ಮನಸ್ಸಿನಲ್ಲಿ, ಅದರಿಂದ ಏನೇನು ಲಾಭ ಪಡೆಯಬಹುದು ಅನ್ನೋ ವಿಷಯಗಳನ್ನು ನಾನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ಹಳೆಯದನ್ನು ತೆಗೆಯೋದು ಹೇಗೆ? ಹೇಳಿದ ಫರ್ಗಿವ್ನೆಸ್. ಹಳೆಯದನ್ನು ಮರೆಯಬೇಕು. ಮರೆಯೋದು ಅಷ್ಟು ಸುಲಭನಾ? ಇಲ್ಲ. ಆದರೆ ಯಾವ ಮನುಷ್ಯನಲ್ಲಿ, ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ನಿಮ್ಮ ಜೀವನದ ಆಲ್ಟಿಟ್ಯೂಡ್ ಜಾಸ್ತಿ ಮಾಡಬೇಕಾದಾಗ ಆ್ಯಟಿಟ್ಯೂಡ್ ಜಾಸ್ತಿ ಮಾಡ್ಕೊಳ್ಳಿ. ಅದರಲ್ಲಿ ಸ್ಪೆಲ್ಲಿಂಗ್ಗಳ ವ್ಯತ್ಯಾಸ ಇರ್ಬೋದು. ನಿಮ್ಮ ಜೀವನದ ಮಟ್ಟವನ್ನು ಹೆಚ್ಚಿಸ್ಕೋಬೇಕಾದ್ರೆ ನಿಮ್ಮ ಆಲೋಚನಾ ತರಂಗಗಳನ್ನು ಬೇರೆ ರೀತಿ ಬದಲಾಯಿಸ್ಕೊಳ್ಳಿ ಅನ್ನೋ ಅರ್ಥ ಬರುತ್ತೆ ಅದರಲ್ಲಿ. ಯಾವಾಗ ಒಬ್ಬ ಮನುಷ್ಯನ ಸ್ವಭಾವಗಳು ಚೇಂಜ್ ಮಾಡ್ಕೋತಾನೆ, ಅವನ ಆಲೋಚನಾ ಲೈನ್ ಏನಿರುತ್ತಲ್ಲ ಹಾಗೆ ಅವನ ಜೀವನ ಮಟ್ಟ ಇರುತ್ತೆ ಬಂಧುಗಳೇ. ಈಗ ಯಾರೋ ಒಬ್ಬ ಹೋಗ್ತಿರ್ತಾರೆ, ಈಗ ಒಂದು ಹೋಟೆಲ್ ಹೋಗಿದ್ದಾಗ ಏನಾಗಿರುತ್ತೆ ಅಂತಂದರೆ, ಕೆಳಗಡೆ ಒಂದು ಸೆಲ್ಫ್ ಸರ್ವಿಸ್ ಹೋಟ್ಲ್ ಇರುತ್ತೆ, ಮೇಲ್ಗಡೆ ಸರ್ವಿಸ್ ಹೋಟೆಲ್ ಇರುತ್ತೆ. ನಾವು ಯಾರೋ 3 ಜನ ಫ್ರೆಂಡ್ ಕರ್ಕೊಂಬರ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಬೇಡ ಇಲ್ಲಿ ಮೇಲಕ್ಕೆ ಹೋಗೋಣ ಸರ್ವಿಸ್ ಹೋಟೆಲ್ಲು, ₹1 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬೇಡ ₹1 ಯಾಕೆ ಜಾಸ್ತಿ ಕೊಡೋದು, ಇಲ್ಲೇ ನಿಂತ್ಕೊಂಡು ತಿನ್ನೋಣ ಸೆಲ್ಫ್ ಸರ್ವಿಸ್ಸು. ಇದು ಏನು ತೋರಿಸುತ್ತೆ ಅಂತಂದರೆ, ಸರಿ ತಪ್ಪು ಪ್ರಶ್ನೆ ಇಲ್ಲ, ಅವರ ಮೆಂಟಲ್ ಆ್ಯಟಿಟ್ಯೂಡ್. ಯಾವ ವ್ಯಕ್ತಿ ಸರ್ವಿಸ್ ಹೋಟೆಲ್ಗೆ ಹೋಗೋಣ ತಿನ್ನೋಣ ಅಂತ ಹೇಳ್ತಿರ್ತಾನಲ್ಲ, ಅವನ ಜೀವನ ಮಟ್ಟ ಹಾಗೆ ಮೇಲೆ 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 ಹೋಗ್ತಾ ಇರುತ್ತೆ. ಅವನಿಗೆ ಇವತ್ತಿನ ಖರ್ಚಿಗೆ 50,000 ಬೇಕು ಅಂದರೆ ಅವನಿಗೆ 50,000 ಇಲ್ಲ ಅಂತ ಯೋಚನೆ ಮಾಡೋದಿಲ್ಲ ಬಂಧುಗಳೇ. ಅವನೇನು ಮಾಡ್ತಾನೆ, ಇವತ್ತು ನನ್ನ ಖರ್ಚಿಗೆ 50,000 ಬೇಕಾದರೆ ನಾನು ಏನು ಮಾಡಬೇಕು ಆ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೆ. ಆ ಸರ್ವಿಸ್ ರೂಮ್ಗೆ ಹೋಗ್ತಾನೆ, ಅವನು ಸಂಪಾದನೆ ಮಾಡ್ತಾನೆ. ಅದೇ ಇಲ್ಲಿ ₹1 ಉಳಿಸೋಕ್ಕೋಸ್ಕರ ಸೆಲ್ಫ್ ಸರ್ವಿಸ್ಗೆ ಯಾರು ಬರ್ತಾನಲ್ಲ, ಅವನು ಮೆಂಟಲ್ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತಂದರೆ, ಇದು ಉದಾಹರಣೆ ಅಷ್ಟೇ ನಿಮಗೆ. ಅವ್ನಿಗೆ ಹೇಗಿರುತ್ತೆ ಅಂದರೆ, ₹1 ಉಳಿಸ್ಬಿಟ್ಟೆ ಅಂತಂದರೆ ಇರುವ ಸಂಪಾದನೆಯಲ್ಲೇ ಉಳಿಸ್ತಾನೆ ವಿನಃ ಹೆಚ್ಚಿಗೆ ಸಂಪಾದನೆ ಮಾಡೋಕ್ಕೆ ಅವನ ತಲೆ ಓಡೋದಿಲ್ಲ.
ಕೂಡಿಡ್ತಾನೆ, ಇನ್ನೊಬ್ರಿಗೆ ಯಾರಿಗೋ ಕೊಡ್ತಾನೆ, ಅವನ ಜೀವನ ಮಟ್ಟ ಹಾಗೇ ಇರುತ್ತೆ. ಎಲ್ಲರ ಥರ ಅವನು ಬದುಕಿ ಊಟ ಮಾಡಿ ಸಾಯ್ತಾನೆ ವಿನಃ ಜೀವನದಲ್ಲಿ ಏನು ಸಾಧನೆ ಮಾಡೋದಿಲ್ಲ. ಇದು ಕೇವಲ ಉದಾಹರಣೆಗೋಸ್ಕರ ನಾನು ನಿಮಗೆ ಹೇಳಿದ್ದು. ಹಾಗಾಗಿ ಯಾವ ಮನುಷ್ಯ ಥಿಂಕ್ ಹೈ ಅಂತ ಹೇಳ್ತೀವಿ, ಹೈಯರ್ ಅವನು ಎತ್ತರ ಮಟ್ಟದಲ್ಲಿ ಆಲೋಚನೆ ಮಾಡ್ತಾನೆ, ಆವಾಗ ಏನಾಗುತ್ತೆ, ಅವನು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಗುಣಮಟ್ಟತೆ ಜಾಸ್ತಿ ಇರುತ್ತೆ. ಎಷ್ಟೋ ಸತಿ ಕೆಲವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಮ್ಗೆ 10,000 ರೂಪಾಯಿ ಸಂಬಳ ಕೊಡ್ತಾರೆ, ಬಿಡು 10,000 ರೂಪಾಯಿಗೆ ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡೋಣ ಅಷ್ಟೇ ಮಾಡ್ತಿರ್ತಾನೆ. ಅಂತಹ ವ್ಯಕ್ತಿ ಕೊನೆಯವರೆಗೂ ಕೂಡ ಹಾಗೇ ಇರ್ತಾನೆ, ಅದೇ ಮಟ್ಟದಲ್ಲಿರ್ತಾನೆ, ಅಷ್ಟೆಲ್ಲ ತೃಪ್ತಿಯಾಗಿರ್ತಾನೆ, ಮೇಲ್ಮಟ್ಟಕ್ಕೆ ಬರೋದೇ ಇಲ್ಲ ಬಂಧುಗಳೇ. ಆದರೆ ಕೆಲವರು ಇರ್ತಾರೆ, ಅವರ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ. ಕೇವಲ 10,000 ಕೊಟ್ಟರು ಕೂಡ 50,000 ರೂಪಾಯಿನಷ್ಟು ಕೆಲಸ ಮಾಡಿರ್ತಾರೆ. ಹೇಳದೇ ಇರುವಂತಹ ಕೆಲಸಗಳನ್ನು ಕೂಡ ವಾಲಂಟಿಯರಾಗಿ ಮಾಡಿ, ನೀಟಾಗಿ ಮಾಡಿ, ಕ್ಲೀನಾಗಿ ಮಾಡಿ ಆ ಒಂದು ಬಾಸನ ಒಂದು ಆತ್ಮೀಯತೆಯನ್ನು ಗಳಿಸ್ತಾರೆ. ಸಡನ್ನಾಗಿ ಇದ್ದಕ್ಕಿದ್ದಾಗ ಪ್ರಮೋಷನ್ ಸಿಗ್ಬೋದು, ಅಥವಾ ಕಂಪನಿಯ ಪಾರ್ಟ್ನರ್ ಆಗ್ಬೋದು. ಇಂಥ ಅದೃಷ್ಟಗಳು ಅವ್ರಿಗೆ ಒಲಿಯುತ್ತೆ. ಇದು ಏನು ತೋರಿಸುತ್ತೆ ಅಂತಂದರೆ, ಜೀವನದಲ್ಲಿ ನಮ್ಮ ಆ್ಯಟಿಟ್ಯೂಡೇ ನಮ್ಮ ಲೈಫನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಸತಿ ನಾವು ಏನು ಮಾಡ್ತೀವಿ, ಅತಿ ಬುದ್ಧಿವಂತತನದಿಂದ ಹೇಳಿದಷ್ಟು ಮಾತ್ರ ಮಾಡಿಡ್ತೀವಿ. ಆವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಜೀವನ ಅಷ್ಟೇ ಇರುತ್ತೆ. ಕಾಸಿಗೆ ತಕ್ಕಂತೆ ನಮ್ಮ ಹೊಸರು ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಅಷ್ಟೇ ಹಾಗಾಗ್ಬಿಡುತ್ತೆ. ಆಗ ನಾವು ಏನು ಮಾಡಬೇಕು, ನಮ್ಮ ಮನಸ್ಸಿಗೆ ತರಬೇತಿಯನ್ನು ಕೊಟ್ಟು ನಮ್ಮ ಆ್ಯಟಿಟ್ಯೂಡ್ ಯಾವಾಗಲೂ ಚೆನ್ನಾಗಿರಬೇಕು. ಏನೇ ಕೆಲಸ ಮಾಡಲಿ ಅದರಲ್ಲಿ ದಕ್ಷತೆ ಇರಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಲ್ಲೇ ಇರ್ಬೋದು ಅಥವಾ ಮತ್ತೊಂದರಲ್ಲೇ ಇರ್ಬೋದು. ದಕ್ಷತೆ ಇದ್ದಾಗ ಏನಾಗುತ್ತೆ, ನಮ್ಮ ಜೀವನದ ಮಟ್ಟ ಸುಧಾರಿಸುತ್ತೆ. ಇವಾಗ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಎಪಿಸೋಡನ್ನು ಮುಗಿತೀನಿ. ಒಬ್ಬ ಕ್ರಿಮಿನಲ್ಗೆ ಜೈಲಿನಲ್ಲಿ ಮರಣದಂಡನೆಯನ್ನು ವಹಿಸಿರ್ತಾರೆ. ನಾಳೆಯ ಬೆಳಗ್ಗೆ ಅವನಿಗೆ ಮರಣದಂಡನೆ ಮಾಡಬೇಕಾಗಿರುತ್ತೆ. ಒಬ್ಬ ಜೈಲರ್ ಬಂದು ಅವನು ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನು ಅಂತ. ಅವನು ಕೇಳಿದ್ದು ಇಷ್ಟೇ, ಅವ್ನು ಗೊತ್ತಿರುತ್ತೆ ನಾಳೆ ನಾನು ಸಾಯ್ತೀನಿ ಅಂತ. ಆದರೂ ಕೂಡ ಅವನು ಕೇಳಿದ್ದಿಷ್ಟೇ, ನನಗೆ 2 ಬಕೆಟ್ ನೀರು ಬೇಕು, 10 ಕ್ಯಾಂಡಲ್ ಬೇಕು, ಹಾಗೆ 2 ಕಪ್ಪು ಟೀ ಬೇಕು ಅಂತ. ಆಯಿತು, ಅವನಿಗೇನೋ ಆಸೆ ಅಂದ್ಬಿಟ್ಟು ಜೈಲರ್ ಅವೆಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಅದಕ್ಕೆ ಆಸ್ಪದ ಇರುತ್ತೆ. ಅವನು ತನ್ನ 4 ಅಡಿ 6 ಅಡಿ ಬ್ಯಾರಕ್ನ ಕ್ಲೀನ್ ಮಾಡ್ದ, ಕ್ಯಾಂಡಲ್ಗಳು ಹಚ್ಚಿಟ್ಟ. ಆ ಜೈಲರನ್ನ ಕರೆದ, ನನ್ನ ಕೊನೆಯ ಆಸೆ ನಿಮ್ಮ ಜೊತೆ ನಾನು ಟೀ ಶೇರ್ ಮಾಡ್ಕೋಬೇಕು, ದಯವಿಟ್ಟು ಬನ್ನಿ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನ ಆ್ಯಟಿಟ್ಯೂಡ್ ನೋಡಿಬಿಟ್ಟು ಖುಷಿಯಾಗ್ಬಿಟ್ಟು ಅವನಿಗೆ ಆ ಮರಣದಂಡನೆಯನ್ನೇ ಕ್ಯಾನ್ಸಲ್ ಮಾಡ್ತಾರೆ. ಕಾರಣ ಅವರು ಗಮನಿಸಿದ್ದು ಅವನು ಮಾಡುವಂತಹ ಕ್ರಿಯೆ ಅಲ್ಲ, ಅವನ ಆ್ಯಟಿಟ್ಯೂಡ್ನ. ಈ ತರಹ ಒಳ್ಳೆಯ ಆ್ಯಟಿಟ್ಯೂಡ್ ಇರುವಂತಹ ಮನುಷ್ಯ ಈ ಕ್ರಿಮಿನಲ್ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇದರಿಂದ ಬೇರೆ ಏನೋ ಇರಬಹುದು ಅಂತ ಹೇಳಿ ಅವನಿಗೆ ಶಿಕ್ಷೆಯನ್ನು ಕೂಡ ರದ್ದು ಮಾಡ್ತಾರೆ ಗೆಳೆಯರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವಾಗ ನಾವು ಪರಿಶುದ್ಧವಾದಂತಹ ಆ್ಯಟಿಟ್ಯೂಡ್ ಇಟ್ಕೋತೀವೋ, ನಮ್ಮ ಸುತ್ತಲೂ ನಡೆಯುವಂತಹ ಕಾಸ್ಮಿಕ್ ಎನರ್ಜಿ ಕೂಡ ನಮಗೆ ಸಕಾಲ ರೀತಿಗಳಲ್ಲೂ ಕೂಡ ನಮಗೆ ಅನುಕೂಲವನ್ನು ಮಾಡ್ಕೋತಾ ಇರುತ್ತೆ. ಹಾಗಾಗಿ ಎಲ್ಲೂ ಕೂಡ ಚೌಕಾಸಿ ಬುದ್ಧಿ ತೋರಿಸಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಬಾರ್ದು. ಎಲ್ಲಿ ಧಾರಾಳತನ ಇರುತ್ತೋ ದುಡ್ಡನ್ನು ಚೆಲ್ಲಿ ಬಾಚ್ಕೋಬೇಕು, ಜ್ಞಾನವನ್ನು ಹಂಚಿ ವೃದ್ಧಿ ಮಾಡ್ಕೋಬೇಕು, ಹಾಗೆ ವಿಷಯಗಳನ್ನು 10 ಜನ ಶೇರ್ ಮಾಡಿ ಗಳಿಸಬೇಕು. ಹಾಗಾಗಿ ಪ್ರೀತಿ ವಿಶ್ವಾಸಗಳನ್ನು ಹಂಚಿ ಬಾಂಧವ್ಯಗಳನ್ನು ನಾವು ಸುಧಾರಿಸ್ಕೋಬೇಕು. ಹಾಗಾಗಿ ಇವತ್ತು ನನ್ನ ಮನದಾಳದಿಂದ ಎಲ್ಲ ವಿಷಯಗಳನ್ನು ಬಸವ ಟಿವಿಯ ಸಮಸ್ತ ವೀಕ್ಷಕರೊಳಗೆ ಎಲ್ಲವನ್ನೂ ನಿಷ್ಪಕ್ಷಪಾತದಿಂದ ಹಂಚಿ ನಿಮ್ಮ ಪ್ರೀತಿಯನ್ನು ನಾನು ಗಳಿಸ್ಕೊತಾ ಇದ್ದೇನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಎಲ್ಲ ಬಸವ ಟಿವಿಯ ಸಮಸ್ತ ಬಂಧುಗಳಿಗೂ ಕೂಡ ಶರಣಾರ್ಥಿ.